ವಿಧಾನಸಭಾ ಕ್ಷೇತ್ರದಲ್ಲಿ ಹಮ್ಮಿಕೊಂಡಿರುವ ಸ್ವಚ್ಛತಾ ಆಂದೋಲನ ಕಾರ್ಯಕ್ರಮ ಹಬ್ಬದ ವಾತಾವರಣವನ್ನೇ ಪಡೆದುಕೊಂಡಿದೆ. ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು, ಸಾರ್ವಜನಿಕರು, ವಿಶೇಷವಾಗಿ ಮಹಿಳೆಯರು ಕೂಡ ಈ ಸ್ವಚ್ಛತಾ ಆಂದೋಲನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಸ್ಯಾನ್ ಸಿಟಿ ಸಂಸ್ಥೆಯ ಉದ್ಯೋಗಿಗಳು ಕೂಡ ಈ ಕಾರ್ಯದಲ್ಲಿ ಸ್ವಯಂ ಪ್ರೇರಿತರಾಗಿ ಪಾಲ್ಗೊಳ್ತಾ ಇದ್ದಾರೆ. ಈ ಜಾಥಾ ಕಾರ್ಯಕ್ರಮವು ತಿಪ್ಪಸಂದ್ರ ಮುಖ್ಯ ರಸ್ತೆಯ ಆಂಜನೇಯ ದೇವಸ್ಥಾನದಿಂದ ಬೆಮೆಲ್ ಸರ್ಕಲ್ನ ಮುಖ್ಯ ರಸ್ತೆಯವರೆಗೂ ಕೂಡ ಹಮ್ಮಿಕೊಳ್ಳಲಾಗಿದೆ. ಕರ್ನಾಟಕ ನಡೆಗೆ ಸ್ವಚ್ಛತೆ ಕಡೆಗೆ ಎನ್ನುವ ಶೀರ್ಷಿಕೆಯೊಂದಿಗೆ 100 ದಿನಗಳ ಕಾಲ ಬೆಂಗಳೂರನ್ನು ಸ್ವಚ್ಛ ಮಾಡುವಂಥ ಒಂದು ದೊಡ್ಡ ಆಂದೋಲನ ಕಾರ್ಯಕ್ರಮ ಶ್ರೀಯುತ ಮುತ್ತಪ್ಪಣ್ಣನವರ ಸಾರಥ್ಯದಲ್ಲಿ ನಡೀತಾ ಇದೆ. ಸಿ ವಿ ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸತತವಾಗಿ 7 ದಿನಗಳ ಕಾಲ ನಾವೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ಬಂದ್ರಿ. ಇವತ್ತು 26 ಅಂದರೆ ಸಿ ವಿ ರಾಮನಗರದಲ್ಲಿ ಈ ಒಂದು 7ನೇ ದಿನ ಕೊನೆ ದಿನ, ಆದರೆ ಇದು ಕೊನೆ ದಿನ ಅಲ್ಲ, ಮುಂದುವರಿಯುತ್ತೆ. ಇವತ್ತಿನ ಕಾರ್ಯಕ್ರಮ ಒಂದು ಬೃಹತ್ ಮಟ್ಟದ ಜನಜಾಗೃತಿ ಮೂಡಿಸಬೇಕು ಅಂತೇಳಿ ಒಂದು ಆಂದೋಲನ ಜಾಥವನ್ನು ನಾವು ಮಾಡ್ಕೊಂಡಿದ್ದೀರಿ. ಯಾಕೆ ಅಂತೇಳಿದ್ರೆ 6 ದಿನಗಳ ಕಾಲ ನಮ್ಮ ಭಾಗದಲ್ಲಿ ಸತತವಾಗಿ ಸ್ವಚ್ಛತೆಯನ್ನು ಮಾಡಿದ್ದೀರಿ. ಬರೀ ಸ್ವಚ್ಛ ಮಾಡಿದ್ರೆ ಸಾಲದು, ಜನಗಳಲ್ಲಿ ಒಂದು ಅರಿವು ಮೂಡಿಸಬೇಕು. ಬೀದಿಗಳಲ್ಲಿ ಕಸ ಹಾಕಬಾರ್ದು, ಮತ್ತು ಅವರ ಮನೆ ಅಕ್ಕಪಕ್ಕ ಯಾವ ರೀತಿ ಸ್ವಚ್ಛವಾಗಿಡಬೇಕು, ಮತ್ತು ಒಣತ್ಯಾಜ್ಯ ಮತ್ತು ಏನು ಹಸಿ ತ್ಯಾಜ್ಯ ಇದೆ ವಿಂಗಡಣೆ ಮಾಡಿ ಯಾವ ರೀತಿ ಕೊಡಬೇಕು ಅಂತೇಳಿ ಒಂದು ಜಾಗೃತಿ ಮೂಡಿಸುವಂಥ ಒಂದು ಕಾರ್ಯಕ್ರಮವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೀರಿ. ಈ ಕಾರ್ಯಕ್ರಮಕ್ಕೆ ಸಾವಿರಾರು ಗಟ್ಟಲೆ ಜನ ನಮ್ಮ ಕಾರ್ಯಕರ್ತರು ಭಾಗಿಯಾಗಿದ್ದಾರೆ. ಈ ಭಾಗದ ಹಲವಾರು ಮುಖಂಡರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಈ ಒಂದು ಜಾಥಾ ಜನಗಳನ್ನು ಅರಿವು ಮೂಡಿಸುವಂಥ ಕಾರ್ಯಕ್ರಮವನ್ನು ನಾವಿಲ್ಲಿ ಮಾಡ್ತಾಯಿದ್ದೀರಿ ಒಂದು ದಿವಸ. ಪ್ರೋಗ್ರಾಮ್ ಜೈ ಕರ್ನಾಟಕದಿಂದ ಇನಿಷಿಯೇಟಿವ್ ಮಾಡಿ ಈ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ನಮ್ಮ ಇಂದಿರಾನಗರಲ್ಲಿ. ಸೊ ನಮಗೆ ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಾ ಇದೆ, ಯಾಕಂದರೆ ಎಲ್ಲ ಕಡೆ ನೋಡ್ಬೋದು ನೀವೇನೆ. ಯಾಕಂದರೆ ನಾವು ಹೇಳೋಕ್ಕಿಂತ ನಾವು ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ, ಮೀಡಿಯಾಕ್ಕಿಂತ ನಾವು ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀವಿ ಹ್ಯಾಸ್ ಪಬ್ಲಿಕ್. ನಾವು ESI ಹಾಸ್ಪಿಟಲ್ ನೋಡ್ಬೋದು, ಅದು ಎಷ್ಟೊಂದು ವರ್ಷದಿಂದ ನಾವು ಚಿಕ್ಕವರಿಂದ ಇರ್ಬೋದು ಹಂಗೆ ಇತ್ತು. ಆದರೆ ಇವಾಗ ಫುಲ್ ಚೇಂಜ್ ಆಗಿದೆ, ಪೇಮೆಂಟ್ಸ್ ಆಗಿದೆ, ಆಮೇಲೆ ವಾಲ್ಸ್ ಎಲ್ಲ ಪೇಂಟ್ ಆಗಿದೆ. ಸೊ ಯಾರೂ ಬಂದು ಮಾಡಿರಲಿಲ್ಲ. ಸೊ ಇದು ಒಂಥರ ಚೇಂಜ್, ನಾವು ಎಲ್ಲರೂ ವೇಟ್ ಮಾಡ್ತಾ ಇದ್ವಿ ಫಾರ್ ಅ ಚೇಂಜ್. ಸೊ ಇದು ಜೈ ಕರ್ನಾಟಕದಿಂದ ಮಾಡಿರೋದು ಒಂದು ದೊಡ್ಡ ಇನಿಷಿಯೇಟಿವ್. ಸೊ ನಾವೆಲ್ಲ ತುಂಬ ಖುಷಿ ಪಡ್ತಾ ಇದ್ದೀವಿ ಆ್ಯಸ್ ಅ ರೆಸಿಡೆನ್ಸ್ ಆಫ್ ಇಂದಿರಾನಗರ್. ಈ ಏರಿಯಾದಲ್ಲಿ ತುಂಬ ಪ್ರಾಬ್ಲಮ್ ಇತ್ತು, ಅದು ಎಲ್ರಿಗೂ ಗೊತ್ತು. ಬಟ್ ಜಯ ಕರ್ನಾಟಕದವರೊಂದು ದೀಪ ಉರಿಸಿದ್ದಾರೆ, ಒಂದು ಸ್ಪಾರ್ಕ್ ಕೊಟ್ಟಿದ್ದಾರೆ ನಮಗೆ.
ಇನ್ನು ಇದು ನಮ್ಮ ರೆಸ್ಪಾನ್ಸಿಬಿಲಿಟಿ. ಇನ್ನು ಮುಂದೆ ಈ ದೀಪವನ್ನು ಉರಿಸ್ತಾ ಹೋಗಿ ಏರಿಯಾಗಳನ್ನು ಕ್ಲೀನ್ ಮಾಡ್ತಾ ಇರೋದು ನಮ್ಮ ಕರ್ತವ್ಯ. ಆ್ಯಂಡ್ ದಿಸ್ ಇಸ್ ನಾಟ್ ಅಬೌಟ್ 7 days or 100 days. ಇಟ್ ಹ್ಯಾಸ್ ಟು ಕಂಟಿನ್ಯೂ ಥ್ರೂ ಔಟ್. ಸೊ ವಿ ಪ್ಲೆಜ್ ದ್ಯಾಟ್ ವಿ ವಿಲ್ ಕ್ಲೀನ್ ಇಟ್. ಇನ್ನು ನಾವು ಯಾವಾಗಲೂ ಸ್ವಚ್ಛತೆಯನ್ನು ಕಾಪಾಡ್ತೇವೆ ಅಂತ ನಾವು ಸಿಟಿಸನ್ಸ್ ಕೂಡ ಆ ರೆಸ್ಪಾನ್ಸಿಬಿಲಿಟಿ ತೆಗಿತೇವೆ. ಇನ್ನು ಮುಂದಕ್ಕೆ ಇದನ್ನು ಕ್ಲೀನ್ ಇಡ್ತೇವೆ. ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ದ 7 ದಿನಗಳ ಸ್ವಚ್ಛತಾ ಆಂದೋಲನ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದನೇ ಯಶಸ್ವಿಯಾಗಿ ನಡೀತು ಅಂತ ಹೇಳ್ಬೋದು. ಸಾವಿರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದ ಕಾರ್ಯಕರ್ತರು, ಸಾರ್ವಜನಿಕರು ರಸ್ತೆಯ ಎರಡೂ ಬದಿಯಲ್ಲಿ ಇದ್ದಂತಹ ಅಂಗಡಿ ಮುಗ್ಗಟ್ಟುಗಳಿಗೆ ಕರಪತ್ರಗಳನ್ನು ವಿತರಿಸುವ ಮೂಲಕ ಜಾಗೃತಿಯನ್ನು ಮೂಡಿಸಿದ್ದಾರೆ. ಈಗಾಗಲೇ ಸಾರ್ವಜನಿಕರು ತಮ್ಮ ನಡಿಗೆ ಸ್ವಚ್ಛತೆ ಕಡೆಗೆ ಅನ್ನುವ ಮಾತನ್ನ ಹೇಳ್ತಾ ಎಲ್ಲರೂ ಕೂಡ ಸ್ವಚ್ಛತೆಯನ್ನು ಕಾಪಾಡ್ತೀವಿ ಅನ್ನೋ ಪಣವನ್ನು ಕೂಡ ತೊಟ್ಟಿದ್ದಾರೆ.